ಎಲ್ರಿಗೂ ನಮಸ್ಕಾರ. ಈ ದಿನ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಚರಿತ್ರೆ ಈ ಮೂರು ವಿಷಯಗಳ ಒಂದು ಪ್ರಾಥಮಿಕ ಪರಿಚಯ. ಅಂದರೆ ಭಾಷೆ, ಸಾಹಿತ್ಯ ಮತ್ತು ಚರಿತ್ರೆಯ ಸಹ ಸಂಬಂಧಗಳನ್ನು ಪರಿಚಯಿಸಿಕೊಳ್ಳುವುದರ ಮೂಲಕ ಭಾಷೆ, ಸಾಹಿತ್ಯ ಮತ್ತು ಚರಿತ್ರೆಯ ಸ್ವರೂಪ, ಗುಣಲಕ್ಷಣಗಳನ್ನು, ಅದರಲ್ಲಿ ಮುಖ್ಯವಾಗಿ ಸಂವಹನ ಕೌಶಲ್ಯಗಳು ಮತ್ತು ಬರವಣಿಗೆ ಕೌಶಲ್ಯಗಳನ್ನು ತಿಳಿದುಕೊಳ್ಳುವಂಥ ನಿಟ್ಟಿನಲ್ಲಿಯುವ ಅಗತ್ಯವಿವೆ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ನಾನು ಮೊದಲು ಈ ಮೂರು ಅಂಶಗಳನ್ನು ತಮ್ಮ ಜೊತೆಗೆ ಪ್ರಸ್ತಾಪಿಸೋದಕ್ಕೆ ಇಷ್ಟಪಡುತ್ತೇನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ನೇಹಿತರೆ, ಕನ್ನಡ 2500 ವರ್ಷಗಳ ಇತಿಹಾಸವನ್ನು ಒಳಗೊಂಡಿರುವಂಥ ಒಂದು ಭಾಷೆ. ಕನ್ನಡ ಅನ್ನುವ ಒಂದು ಪದ ಏಕಕಾಲಕ್ಕೆ ಪ್ರಾದೇಶಿಕ ಭಾಷೆ, ಕನ್ನಡ ನಾಡಿನ ಭಾಷೆ, ಪ್ರಾದೇಶಿಕ ಸಂಸ್ಕೃತಿಯನ್ನು ಪ್ರತಿನಿಧಿಸುವಂಥ ಭಾಷೆ, ನಾಡಿನ ಸಮುದಾಯದ ಅಸ್ಮಿತೆಯ ಭಾಷೆ, ನಾಡಿನ ಆಡಳಿತ ಭಾಷೆ, ಸಂವಿಧಾನ ಮಾನ್ಯ ಮಾಡಿರುವಂಥ ಭಾಷೆ, ಹೀಗೆ ಹಲವು ರೂಪಗಳಲ್ಲಿ ಕನ್ನಡವನ್ನು ನಾವು ಪರಿಭಾವಿಸುವ ಮತ್ತು ಬಳಸುವ, ಹಾಗೆ ಅದರ ಔನ್ನತ್ಯಕ್ಕೆ ಪೂರಕವಾದಂಥ ಅಂಶಗಳ ಜೊತೆಗೆ ಚರ್ಚಿಸುವಂಥ ಬಹುಸಾಧ್ಯತೆಗಳು ನಮ್ಮಲ್ಲಿವೆ ಅನ್ನುವಂಥದ್ದು ನಮಗೆ ತಿಳಿದಿರುವಂಥ ಸಂಗತಿ. ಹೀಗೆ ಇರಲು ಮುಖ್ಯ ಕಾರಣ ಭಾಷೆಯಲ್ಲಿ, ಅದರಲ್ಲೂ ಕನ್ನಡದಲ್ಲಿ ಉತ್ಪನ್ನಗೊಂಡಿರುವಂಥ ಸಾಹಿತ್ಯ ಸಂಸ್ಕೃತಿ ಅಥವಾ ಸಾಹಿತ್ಯ ವ್ಯವಸಾಯ. ಹೀಗಾಗಿ ಸಾಹಿತ್ಯ ಅನ್ನುವಂಥದ್ದು ಭಾಷೆ ಮತ್ತು ಭಾಷೆಯ ಪ್ರಮುಖ ಉತ್ಪನ್ನವಾಗಿ ನಾವು ಅದನ್ನು ಪರಿಗಣಿಸಬೇಕಿದೆ. ಜೊತೆಗೆ ಚರಿತ್ರೆ ಭಾಷೆಗೆ ಮತ್ತು ಸಾಹಿತ್ಯಕ್ಕೆ, ಅಂದರೆ ಒಂದು ನಾಡಿನ ಸಂಸ್ಕೃತಿಗೆ, ರಾಜಕೀಯಕ್ಕೆ, ಸಾಮಾಜಿಕ ಇತ್ಯಾದಿ ಬಹು ಆಯಾಮಗಳಿಗೆ ಇರಬಹುದಾದ ಚರಿತ್ರೆ ಏನಿದೆಯಲ್ಲ, ಆ ಚರಿತ್ರೆಯನ್ನು ಪ್ರಾಯಶಃ ಅದರ ಅಧ್ಯಯನ ವಿಭಾಗವನ್ನು ನಾವು ಚರಿತ್ರೆಯನ್ನಾಗಿ, ಅಂದರೆ ಇತಿಹಾಸದ ಬಹುಮುಖ್ಯ ಭಾಗವನ್ನಾಗಿ ನೋಡುವಂತಹ ಕ್ರಮ ಈಗಾಗಲೇ ನಮ್ಮ ಶೈಕ್ಷಣಿಕ ಪಠ್ಯಕ್ರಮಗಳಲ್ಲಿ ನಮಗೆ ಪರಿಚಿತವಾಗಿರೋದರಿಂದ ಚರಿತ್ರೆ ಅನ್ನುವಂಥದ್ದು ಇತಿಹಾಸವನ್ನು, ಅಂದರೆ ಗತಕಾಲೀನ ಸಂಗತಿಗಳನ್ನು ಅದರ ಅಂಕಿ ಅಂಶಗಳ ಮೂಲಕ, ಅದರ ಘಟನಾವಳಿಗಳ ಮೂಲಕ, ಅದರ ವಿಕಸನದ ಮೂಲಕ, ಹೀಗೆ ಬೇರೆ ಬೇರೆ ರೂಪ ಸ್ವರೂಪಗಳಲ್ಲಿ ಅದು ನಮ್ಮ ಮುಂದೆ ಅನಾವರಣಗೊಳಿಸ್ತಕ್ಕಂಥದ್ದನ್ನು ನಾವು ತಿಳಿದಿರ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ನಿದರ್ಶನಗಳಾಗಿ ಅಲ್ಲಿ ಐತಿಹ್ಯಗಳಿವೆ, ಸ್ಮಾರಕಗಳಿವೆ, ಹಾಗೆಯೇ ಮೌಖಿಕ ಮತ್ತು ಲಿಪಿಕ ರೂಪದ ಬರವಣಿಗೆಗಳಿವೆ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. ಹಾಗಾದರೆ ಬಹುಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮೊದಲಿಗೆ ಭಾಷೆ ಅಂದರೆ ಏನು? ಭಾಷೆ ಅನ್ನುವಂಥದ್ದು ಕೂಡ ಒಂದು ಬಹುಮುಖ್ಯ ಪರಿಕಲ್ಪನೆ. ಈ ಪರಿಕಲ್ಪನೆ ಅಂದರೆ ಅರ್ಥ, ಅದೊಂದು ಚಿಂತನಾ ರೂಪ, ಆನ್ ಐಡಿಯಾ ಹೌ ಸಮಥಿಂಗ್ ಈಸ್ ಅನ್ನುವಂಥದ್ದು. ಒಂದು ವೇಳೆ ಭಾಷೆ ಇಲ್ಲದೆ ಹೋಗಿದ್ದಲ್ಲಿ ಹೇಗಿರ್ತಾ ಇದ್ವಿ, ಅದನ್ನ ಸಂಸ್ಕೃತ ಲಾಕ್ಷಣಿಕ ಹೇಳುವಂತೆ, ಇದಂ ಅಂಧತರಂ ಕೃತ್ಸ್ನಂ ಜಾಯೇತ ಭುವನತ್ರಯಂ ಇದು ಶಬ್ದಾಹ್ವಯಂ ಜ್ಯೋತಿ ಅಸಂಸಾರ ನ ದೀಪ್ಯತೆ. ಭಾಷೆ ಅನ್ನುವಂಥ ಬೆಳಕು ಇಲ್ಲದೆ ಹೋಗಿದ್ದಲ್ಲಿ ಇಡೀ ಜಗತ್ತು ಕತ್ತಲಲ್ಲಿ ಇರ್ತಾ ಇತ್ತು. ಮನುಷ್ಯ ಆದಿಮಾನವ, ಪ್ರಿಮಿಟಿವ್ ಕಲ್ಚರ್ ಅಂತ ಯಾವುದನ್ನು ಮಾತನಾಡ್ತೇವೋ ಅಂಥ ಪ್ರಿಮಿಟಿವ್ ಕಲ್ಚರ್ ಕಾಲಘಟ್ಟ ಅದು ಭಾಷೆಯ ಪರಿಕಲ್ಪನೆ ಚಿಗುರದೇ ಇದ್ದಂಥ ಕಾಲಘಟ್ಟ. ಹಾಗಾಗಿ ಭಾಷೆ ಅನ್ನುವಂಥದ್ದೇನಿದೆಯಲ್ಲ, ಅದು ಭಾಷ್ಯ ಅಂದರೆ ನಮ್ಮ ಮನಸ್ಸಲ್ಲಿ ಮೂಡಿದ್ದನ್ನ ಹೊರಗೆ ಹಾಕುವಂಥ ಒಂದು ಪ್ರಕ್ರಿಯೆ ಅನ್ನುವ ಅರ್ಥದಿಂದ ಹಿಡಿದು, ಅದು ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳನ್ನು ಉತ್ಪತ್ತಿ ಮಾಡುವ, ಅಭಿವ್ಯಕ್ತಿಗೊಳಿಸುವಂತಹ, ಮಾತನಾಡುವಂತಹ, ಹೀಗೆ ನಮ್ಮ ಅನುಭವಗಳನ್ನು, ನಮ್ಮ ರಸಾನುಭೂತಿಗಳನ್ನು ಹೇಳುವ, ವ್ಯಕ್ತಪಡಿಸುವಂಥ ಕೌಶಲವನ್ನು ನಾವು ಇಲ್ಲಿ ಭಾಷೆ ಅಂತ ಕರಿತೀವಿ. ಈ ಭಾಷೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡುವಂಥ ಪರಿಕಲ್ಪನೆಗಳು ಬೇಕಾದಷ್ಟಿವೆ. ಆದರೆ ಅಷ್ಟು ವ್ಯಾಪಕವಾದಂಥ ಚರ್ಚೆ ಇಲ್ಲಿ ನಮಗೆ ಪ್ರಸ್ತುತ ಅನಗತ್ಯ. ಬಹಳ ಸರಳವಾಗಿ ಹೇಳೋದಾದರೆ, ಧ್ವನಿ ಆಧಾರಿತ ಭಾಷೆಗಳು, ವರ್ಣ ಆಧಾರಿತ ಭಾಷೆಗಳು ಅಂತೇಳಿ ನಾವು ಮುಖ್ಯವಾಗಿ ಗುರುತಿಸ್ತೇವೆ.
ಧ್ವನಿ ಆಧಾರಿತ ಅಂತ ಹೇಳಿದ್ರೆ ಉದಾಹರಣೆ ಇಂಗ್ಲಿಷ್ ಭಾಷೆಯನ್ನು ತೆಗೆದುಕೊಳ್ಳೋದಾದ್ರೆ ಇಂಗ್ಲಿಷ್ ಭಾಷೆಗೆ ನಿರ್ದಿಷ್ಟವಾದಂಥ ಉಚ್ಚಾರಣಾ ಕ್ರಮಗಳು ಅನುಸರಣೆ ಮಾಡುವ ಸಾಧ್ಯತೆಗಳು ಕಡಿಮೆ. ಅಲ್ಲಿ ಒಂದು ಅಕ್ಷರದಕ್ಕೆ ಬೇರೆ ಬೇರೆ ಧ್ವನಿಗಳು ಉತ್ಪತ್ತಿ ಆಗ್ತಾ ಹೋಗ್ತವೆ. ಉದಾಹರಣೆಗೆ ಎ ಅನ್ನುವಂಥ ಒಂದು ಅಕ್ಷರ ಅಲ್ಲ, ಆಲ್ಫಾಬೆಟ್ ಅಥವಾ ಲೆಟರ್ ಅಂತ ಕರಿತೀವಲ್ಲ, ಎ ಅನ್ನುವುದು ಆ, ಎ, ಯ, ಹೀಗೆ ಬೇರೆ ಬೇರೆ ಅದು ಧ್ವನಿಯಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ. ಆದರೆ ಬಹುತೇಕ ಭಾರತೀಯ ಭಾಷೆಗಳು ವರ್ಣ ಆಧಾರಿತ ಭಾಷೆಗಳು. ಅಂದರೆ ಏನು ಬರವಣಿಗೆ ಕ್ರಮ ನಮ್ಮಲ್ಲಿ ರೂಢಿ ಇದೆಯೋ ಆ ಕ್ರಮಕ್ಕೆ ತಕ್ಕಂತೆ ಉಚ್ಚಾರಣ ಕ್ರಮಗಳು ಕೂಡ ಬೆಳೆದು ಬಂದಿರುವುದು ನಮ್ಮ ಗಮನದಲ್ಲಿ ಇರಬೇಕು. ಹಾಗೆಂದ ಮಾತ್ರಕ್ಕೆ ಎಲ್ಲ ಭಾಷೆಗಳಿಗೂ ಲಿಪಿಗಳಿಲ್ಲ ಅನ್ನೋದು ಕೂಡ ನಮ್ಮ ಗಮನದಲ್ಲಿ ಇರಬೇಕು. ನಾಗವರ್ಮ ಹಾಗಾದರೆ ಈ ಭಾಷೆಗಳು ಹುಟ್ಟಿದಂಥ ಬಗೆ ಹೇಗೆ ಅನ್ನೋದಕ್ಕೆ ಆತ ಹೇಳುವಂಥ ಒಂದು ಮಾತು, ಸಂಸ್ಕೃತಂ ಪ್ರಾಕೃತಂ ಅಪಭ್ರಂಶಂ ಪೈಶಾಚಿಕಂ ಎಂಬ 3 ಭಾಷೆಗಳೋಳ್ ಪುಟ್ಟುವ ದ್ರವಿಡ ಆಂಧ್ರ ಕರ್ನಾಟಕಾದಿ ಷಟ್ಪಂಚಾಶಾತ್ ಸರ್ವೇ ವಿಷಯ ಭಾಷಾ ಜಾತಿಗಳಕ್ಕೂ. ಅಂದ್ರೆ ಸಂಸ್ಕೃತ, ಪ್ರಾಕೃತ, ಅಪಭ್ರಂಶ ಈ 3 ಭಾಷೆಗಳು, ಮತ್ತೊಂದು ಪೈಶಾಚಿಕ, ಅದೊಂದು ಅರ್ಧ ಭಾಷೆ ಅಂತ ಹೇಳ್ತಾನೆ. ಆ ಭಾಷೆಗಳಿಂದಲೇ ಅಂದ್ರೆ 3 ಭಾಷೆಗಳಿಂದಲೇ ಉಳಿದಿರ್ತಕ್ಕಂಥ ಎಲ್ಲ ಭಾಷೆಗಳು ಕೂಡ ಜನ್ಮ ತಾಳಿದು ಅನ್ನುವಂಥದ್ದು ಆತನ ಅಭಿಮತ. ಈ ಭಾಷೆಗಳಿಂದಲೇ ಲೋಕದ ವ್ಯವಹಾರ ಅದು ನಡೀತಾ ಬರ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಅಲ್ಲಿ ಲಾಕ್ಷಣಿಕರು ಹೇಳಿದ್ದಾರೆ. ಈಗ ಶಿಷ್ಟ ಅನುಶಿಷ್ಟಾನಾಂ ಶಿಷ್ಟಾನಾಂ ಸರ್ವಥಾಹ ವಾಚಮೇವ ಪ್ರಸಾದೇನ ಲೋಕಯಾತ್ರಾ ಪ್ರವರ್ತತೆ. ಅಂದರೆ ಈ ಲೋಕದಲ್ಲಿ ಒಳಿತು ಮತ್ತೆ ಅಲ್ಲಿ ಸಂವಾದಕ್ಕೆ ಉಪಯುಕ್ತವಾಗಿರ್ತಕ್ಕಂಥದ್ದು ಯಾವುದು ಏನು ಅನ್ನುವುದರ ವಿವೇಚನೆಯ ಮೂಲಕವೇ ಭಾಷೆ ಅದು ವ್ಯವಹಾರದ ನಿರ್ವಹಣೆಗೆ ಮಾಧ್ಯಮವಾಗಿದೆ ಅನ್ನುವಂಥ ಮಾತು. ಹಾಗಾದ್ರೆ ಈ ಭಾಷೆಯ ಬಗ್ಗೆ ಭಾಷಾ ತಜ್ಞರು ಹೇಳುವಂತಹ ವಿಚಾರಗಳು, ಜೊತೆಗೆ ಭಾಷೆಯನ್ನ ವೈಜ್ಞಾನಿಕ ಕ್ರಮದಲ್ಲಿ ಅಧ್ಯಯನ ಮಾಡತಕ್ಕಂಥ ಭಾಷಾ ವಿಜ್ಞಾನಿಗಳು ಹೇಳುವಂಥ ಪರಿಕಲ್ಪನೆಗಳಿಗೂ ಒಂದಷ್ಟು ವ್ಯತ್ಯಾಸಗಳಿದ್ದಾವೆ. ಹಾಗೆ ನೋಡೋದಾದ್ರೆ ಜಗತ್ತಿನಲ್ಲಿ ಮೊಟ್ಟ ಮೊದಲು ಭಾಷೆಯನ್ನು ಅಧ್ಯಯನ ಮಾಡಿದಂಥವರು ಭಾರತೀಯರು. ಅದರಲ್ಲೂ ಪಾಣಿನಿ ಅಷ್ಟಾಧ್ಯಾಯಿ ಎನ್ನುವಂಥ ಕೃತಿ ಪ್ರಪ್ರಥಮ ಭಾಷಾಧ್ಯಯನಕ್ಕೆ ಭೂಮಿಕೆಯನ್ನು ಹಾಕಿಕೊಟ್ಟಂತ ಒಂದು ಕೃತಿ. ಅವರ ಪ್ರಕಾರ ಭಾಷೆ ಒಂದು ವ್ಯವಸ್ಥೆ. ಇಲ್ಲಿ ಧ್ವನಿ ಸಂಕೇತಗಳು ಕಂಡು ಬರತಕ್ಕಂಥದ್ದು, ಅವು ಯಾದೃಚ್ಛಿಕವಾಗಿರ್ತವೆ ಅನ್ನುವಂಥದ್ದು, ಇವು ವ್ಯವಹಾರ ನಿರ್ವಹಣೆಗೆ ಸಾಧನವಾಗಿರ್ತವೆ ಅಂತಕ್ಕಂಥ ಮಾತನ್ನ ಸಾಮಾನ್ಯವಾಗಿ ಭಾಷಾ ತಜ್ಞರು ಅಂದ್ರೆ ಲಿಂಗ್ವಲ್ ಎಕ್ಸ್ಪರ್ಟ್ಸ್ ಅಂತ ಹೇಳ್ತೀವಿ, ಲ್ಯಾಂಗ್ವೇಜ್ ಎಕ್ಸ್ಪರ್ಟ್ಸ್ ಮತ್ತು ವೈಯಾಕರಣಗಳು ಹೇಳುವಂಥ ಮಾತುಗಳು. ಇನ್ನು ಭಾಷಾ ವಿಜ್ಞಾನಿಗಳು ಲಿಂಗ್ವಿಸ್ಟಿಕ್ಸ್ ಸೈನ್ಸ್ ಅಂತ ನಾವು ಮಾತನಾಡ್ತೀವಲ್ಲ, ಅವರ ಪ್ರಕಾರ ಭಾಷೆ ಅನ್ನುವಂಥದ್ದು ವರ್ಣ ವ್ಯವಸ್ಥೆ, ಅಲ್ಲಿ ಧ್ವನಿ ಮತ್ತು ಅದರ ಉಚ್ಚಾರಣೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನಂತರ ಅಕ್ಷರ ವ್ಯವಸ್ಥೆ, ಧ್ವನಿಮ ಫೋನಿಮ ಅಂತ ಹೇಳ್ತಾರೆ, ಅಲ್ಲಿ ವರ್ಣ ಮತ್ತು ಅಕ್ಷರಗಳು ಸೇರಿಕೊಂಡಿರ್ತಕ್ಕಂಥದ್ದು. ಪದ ವ್ಯವಸ್ಥೆ, ಅದನ್ನು ಆಕೃತಿಮ ಮಾರ್ಫೋನ್ ಅನ್ನುವಂಥದ್ದ ರೀತಿಯಲ್ಲಿ ಅದನ್ನು ಹೇಳಲಾಗುತ್ತೆ. ನಂತರ ವಾಕ್ಯ ವ್ಯವಸ್ಥೆ, ಸೆಂಟೆನ್ಸ್ ಅನ್ನುವಂಥದ್ದನ್ನು ಕೂಡ ಅಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ. ಇನ್ನು ಹೀಗೆ ಇರುವಂಥ ಭಾಷೆ, ಅದರ ಉತ್ಪನ್ನವಾಗಿರುವಂಥ ಸಾಹಿತ್ಯದ ನಡುವಿನ ಸಹಸಂಬಂಧಗಳು ಯಾವ ಬಗೆಯವು? ನಮಗೆ ಈಗಾಗಲೇ ತಿಳಿದಿರುವಂತೆ ಭಾಷೆ ಶಬ್ದ ಮೂಲದ್ದು, ಧ್ವನಿಜನ್ಯವಾಗಿರುವಂಥದ್ದು, ಸಂಕೇತಗಳು ಕ್ರಮವಾದಂಥ ಧ್ವನಿ ರೂಪದಲ್ಲಿ ಅವು ಸಂವಹನಕ್ಕೆ ಸೇತುವಾಗಬಲ್ಲವು. ಹಾಗಾಗಿ ಇಲ್ಲಿ ಭಾಷೆ ಅದಕ್ಕೆ ಮಾತು, ಸಂವಾದ ಮತ್ತು ವಿಭಿನ್ನ ಅರ್ಥಚಹರೆಗಳು ಅಥವಾ ಅರ್ಥ ಸಾಧ್ಯತೆಗಳನ್ನು ಒಳಗೊಂಡಿರುತ್ತೆ ಅನ್ನುವುದು ನಮ್ಮ ಗಮನದಲ್ಲಿರಬೇಕು. ಈ ಅರ್ಥಗಳ ಒಂದು ಪರಿಕ್ರಮದಲ್ಲಿ ಪದಗಳ ರಚನೆ, ವಾಕ್ಯಗಳ ಜೋಡಣೆ, ಅದಕ್ಕೆ ಪೂರಕವಾದಂಥ ವೈಯಾಕರಣಿಗಳ ವ್ಯಾಕರಣ ನಿಯಮಗಳ ಅನುಸರಣೆಗಳು ಕೂಡ ಭಾಷೆಯಲ್ಲಿ ಅವು ಕಂಡು ಬರ್ತಕ್ಕಂಥದ್ದು. ಇನ್ನು ಸಾಹಿತ್ಯ ಅದು ಜ್ಞಾನ ಮೂಲವಾಗಿರುವಂಥದ್ದು. ಭಾಷೆಯಲ್ಲೇ ಉತ್ಪನ್ನಗೊಳ್ಳುವಂಥ ಸಾಹಿತ್ಯಕ್ಕೆ ಜ್ಞಾನ, ಆ ಭಾಷಾ ಜ್ಞಾನ, ಬೌದ್ಧಿಕ ಕೌಶಲ ಜೊತೆಗೆ ಅದನ್ನು ಅಭಿವ್ಯಕ್ತಿಸುವಂಥ ಸಾಹಿತಿ ಆತನ ಅನುಭವ. ಇಲ್ಲಿ ಅನುಭವ ಅಂತ ಹೇಳಿದ್ರೆ ಕೇವಲ ಜೀವನಾನುಭವ ಅಂತ ಅರ್ಥ ಅಲ್ಲ, ಬೇರೆ ಬೇರೆ ರೀತಿಯಾಗಿರುವಂಥ ಒಂದು ಪ್ರತಿಭೆ, ಅದನ್ನ ವಿವೇಚನೆ, ಕಲ್ಪಕ ಶಕ್ತಿ ಮತ್ತು ಪ್ರತಿಭೆ ಅಂತ ಕೂಡ ಹೇಳಿದ್ದಾರೆ. ಹೀಗಾಗಿ ಅದಕ್ಕೆಲ್ಲ ಪೂರಕವಾದಂಥ ಶಾಸ್ತ್ರ ಪ್ರಜ್ಞೆ ಕೂಡ ಇಲ್ಲಿ ಅತ್ಯಗತ್ಯ. ಹಾಗಾಗಿ ಭಾಷೆ
ಮತ್ತು ಸಾಹಿತ್ಯದ ಎರಡೂ ಸಹಸಂಬಂಧಗಳು ಹೇಗಿರ್ತವಂತಂದರೆ, ಭಾಷೆ ಧ್ವನಿಜನ್ಯವಾಗಿದ್ದರೆ ಸಾಹಿತ್ಯ ಜ್ಞಾನ ಮೂಲದ ಬೌದ್ಧಿಕ ಕೌಶಲದಿಂದ ಪರಿಪಕ್ವಗೊಳ್ಳುವಂಥ ಒಂದು ರಚನಾತ್ಮಕ ಮಾದರಿ. ಇನ್ನು ಇದು ಮಾತಿಗೆ ಸೀಮಿತವಾಗಿದ್ದರೆ ಇಲ್ಲಿ ಆ ಮಾತುಗಳೇ ವಿವೇಚನೆಗೆ ಒಳಪಟ್ಟ ಕಲ್ಪಕ ಶಕ್ತಿಗಳಿಂದ ಪ್ರೇರೇಪಣೆಗೊಂಡ ಪ್ರತಿಭೆಯಲ್ಲಿ ಅರಳಿದ ರಚನೆಗಳಾಗಿ ನಮಗೆ ಸಾಹಿತ್ಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ಇದಕ್ಕೆ ಕಳಸವಿಟ್ಟಂತೆ ಒಂದು ಕಡೆ ವ್ಯಾಕರಣ ನಿಯಮಗಳು, ಮತ್ತೊಂದು ಕಡೆ ಇತರೆ ಶಾಸ್ತ್ರ ಪ್ರಜ್ಞೆಗಳು, ಇವೆರಡೂ ಕೂಡ ಭಾಷೆ ಮತ್ತು ಸಾಹಿತ್ಯದ ಸಹ ಸಂಬಂಧಗಳನ್ನು ಅವು ಪರಸ್ಪರ ಬೆಸೆಯುತ್ತವೆ ಅನ್ನುವಂಥದ್ದು ನಮ್ಮ ಗಮನದಲ್ಲಿ ಇರಬೇಕು. ಇನ್ನು ಭಾಷೆ ಅನ್ನುವಂಥದ್ದು ಸಂಕೇತಗಳಿಂದ ಮತ್ತೆ ವಾಚ್ಯವಾಗಿರುವಂಥದ್ದನ್ನು ನೋಡ್ತೇವೆ. ಹಾಗೆಯೇ ಲಿಪಿ ಸಂಕೇತಗಳು ಮತ್ತು ಅಕ್ಷರಗಳಿಂದ ಕೂಡಿರ್ತಕ್ಕಂಥದ್ದಾಗಿದ್ದರೆ, ಸಾಹಿತ್ಯದಲ್ಲಿ ಜನಪದ ಅಂದರೆ ಮೌಖಿಕ ಅಕ್ಷರಗಳ ಅರಿವಿಲ್ಲದ ಅಥವಾ ಅಕ್ಷರಗಳಿಂದ ವಂಚಿತರಾಗಿರುವಂಥ ಅಥವಾ ಅಕ್ಷರಗಳ ಪರಿಚಯ ಇಲ್ಲದೆ ಇರುವಂಥ ಸಮುದಾಯಗಳು ರೂಪಿಸಿರುವಂಥ ಸಾಹಿತ್ಯ. ಕಾರಣ ಸಾಹಿತ್ಯ ಅದು ಎಲ್ಲರಿಗಾಗಿ, ಯಾರು ಬೇಕಾದರೂ ಸಹ ಸಾಹಿತ್ಯ ಕ್ಷೇತ್ರದಲ್ಲಿ ವ್ಯವಸಾಯ ಮಾಡುವಂಥ ಸಾಧ್ಯತೆಗಳು ಅವಕಾಶಗಳು ಇದ್ದೇ ಇವೆ. ಪಂಡಿತರು ಮಾತ್ರ ಅಲ್ಲಿ ಬರೀತಾರೆ ಅನ್ನುವಂಥದ್ದು ತಪ್ಪು ಕಲ್ಪನೆ. ಆದರೆ ಅಕ್ಷರಗಳ ವಿಷಯಕ್ಕೆ ಬಂದಾಗ ಅದನ್ನು ನಾವು ಗ್ರಾಂಥಿಕ ಸಾಹಿತ್ಯ ಅಂಥೇಳಿ ನಾವು ಹೆಸರಿಸ್ತೇವೆ. ಇನ್ನು ಸಾಹಿತ್ಯ ಅಂದ್ರೆ ಏನು? ಆಕ್ಚುಲಿ ಸಾಹಿತ್ಯ ಅಂದ್ರೆ ಏನು? ನಾವು ಒಂದು ಕಡೆ ಕವಿಯನ ಶಬ್ದ ಕೂಡ ಬಳಸ್ತೇವೆ. ಪ್ರಾಚೀನರು ಈ ಸಾಹಿತ್ಯ ಅಥವಾ ಕವಿ ಅನ್ನೋ ಪದಕ್ಕೆ ಋಷಿ, ದಾರ್ಶನಿಕ, ಜ್ಞಾನಿ, ವಿದ್ವಾಂಸ, ಪಂಡಿತ ಮುಂತಾದ ಪದಗಳನ್ನು ಬಳಸಿರೋದನ್ನು ನಮ್ಮ ಕಾವ್ಯ ಮೀಮಾಂಸೆ ಪಠ್ಯಗಳಲ್ಲಿ ನಾವು ಗುರುತಿಸಬಹುದು. ಹಾಗೆ ನೋಡೋದಾದ್ರೆ 13ನೇ ಕ್ರಿಸ್ತಶಕ 1348ರಲ್ಲಿ ಕಾಣಿಸಿಕೊಂಡಂಥ ಲಾಕ್ಷಣಿಕ ವಿಶ್ವನಾಥ, ಆತ ತನ್ನ ಕೃತಿಗೆ ಸಾಹಿತ್ಯ ದರ್ಪಣ ಅನ್ನುವಂಥ ಹೆಸರನ್ನ ಬಳಸಿದ ಮೇಲೆ ಕಾವ್ಯದ ಬದಲಿಗೆ ಸಾಹಿತ್ಯ ಅನ್ನುವಂಥ ಹೆಸರು ಚಾಲ್ತಿಗೆ ಬಂತು ಅನ್ನೋ ಮಾತನ್ನು ನಾವು ಕೇಳ್ತೀವಿ. ಅಂದ್ರೆ ಅದಕ್ಕಿಂತ ಮುಂಚೆ ಕಾವ್ಯ ಅಂದ್ರೆ ಗದ್ಯವೂ ಆಗಿರ್ತಾ ಇತ್ತು, ಪದ್ಯವೂ ಆಗಿರ್ತಾ ಇತ್ತು, ಪ್ರಬಂಧ, ನಾಟಕ, ಹೀಗೆ ಸಾಹಿತ್ಯದ ಬರವಣಿಗೆಯ ಬಹುಮಾದರಿಗಳು ಅಲ್ಲಿ ಇರೋದನ್ನ ನಾವು ಕಾಣ್ತಾ ಇರ್ತೀವಿ. ಇನ್ನು ಈ ಸಾಹಿತ್ಯ ಅಂದ್ರೆ ಏನು? ಸಾಹಿತ್ಯಸ್ಯ ವ್ಯಾಕರಣ ನ್ಯಾಯ ಮೀಮಾಂಸಾ ಕಲಾದೇರ್ಭಾವಾಹ, ಅಂದ್ರೆ ಅಲ್ಲಿ ಏನೆಲ್ಲವೂ ಒಳಗೊಂಡಿರುವಂತಹದ್ದು ಸಾಹಿತ್ಯಸ್ಯ ಒಳಗೊಂಡ ಅದೊಂದು ಕಲಾಕೃತಿ. ಆ ಕಲಾಕೃತಿಯಲ್ಲಿ ವ್ಯಾಕರಣ ಇರ್ತಾ ಇತ್ತು, ನ್ಯಾಯಮೀಮಾಂಸೆಗಳು ಇರ್ತಾ ಇದ್ವು. ಸೊ ಇವೆಲ್ಲವನ್ನು ಒಳಗೊಂಡಿರುವಂತಹ ಒಂದು ಅಭೂತಪೂರ್ವವಾದಂತಹ ಒಂದು ರಚನೆಗಳಾಗಿ ನಮಗೆ ಸಾಹಿತ್ಯ ಪಠ್ಯಗಳು ಕಾಣಿಸಿಕೊಳ್ತಾ ಇದ್ವು. ಅದು ಮೌಖಿಕವಾಗಿ ಇರಬಹುದು, ಲಿಖಿತ ರೂಪದಲ್ಲಿ ಕೂಡ ಇರಬಹುದು. ಹಾಗಾಗಿ ಒಟ್ಟಾರೆ ಸಾಹಿತ್ಯ ಅನ್ನುವ ಒಂದು ವಿವೇಚನೆಯನ್ನು ನಾವು ಮಾಡೋದಾದ್ರೆ ಅದೊಂದು ಭಾಷೆಯಲ್ಲಿ ಸಂಭವಿಸುವ ಕ್ರಿಯೆ, ಭಾಷೆಯಿಂದಾಗುವ ಕಲಾಕೃತಿ. ಅದು ರಸೋತ್ಪಾದನ ಅಥವಾ ರಸ ಸಂವೇದಿಗೆ ಪೂರಕವಾಗುವ ಒಂದು ಸಂರಚನಾತ್ಮಕ ವಿಧಾನ. ಸಹೃದಯರೊಂದಿಗೆ, ಶ್ರೋತೃಗಳೊಂದಿಗೆ ಒಂದು ಬಗೆಯ ಅನುಸಂಧಾನವನ್ನ, ಮುಖಾಮುಖಿಯನ್ನ ಏರ್ಪಡಿಸಿಕೊಳ್ಳುವಂಥ ಒಂದು ಅದ್ಭುತವಾದಂಥ ಒಂದು ತಂತ್ರ ಇತ್ಯಾದಿ ಸಹಿತತ್ವಗಳ ಸಂಯೋಗ, ಅವುಗಳನ್ನು ಆಗು ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ, ಒಂದು ಕೌಶಲ ಅನ್ನುವ ಅರ್ಥದಲ್ಲಿ ಅದನ್ನು ನಾವು ವಿಶ್ಲೇಷಣೆ ಮಾಡಬಹುದಾಗಿದೆ. ಇಷ್ಟು ಮಾತುಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಳುತ್ತಾ, ತಾವು ಎಂದಿನಂತೆ ನಮ್ಮ ಜ್ಞಾನಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮ ಉಪನ್ಯಾಸ ಸರಣಿಗಳನ್ನು ಹೀಗೆ ನಿರಂತರವಾಗಿ ಮುಂದುವರಿಸಲಿ ಅಗತ್ಯ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥ ಮಾತುಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳುತ್ತಾ, ತಮ್ಮ ಈ ಉಪನ್ಯಾಸ ಆಲಿಕೆಯ ನಿಮಿತ್ತ ತಮಗೆ ವಂದನೆ